ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಡಿ ವಿಜಯವಾಸ್ ಕರಿಯಪ್ಪ. ಇವತ್ತಿನ ವಿಚಾರ ಏನಪ್ಪ ಅಂತ ಹೇಳಿದರೆ, ಇಲ್ಲಿಯವರೆಗೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಏಕೆಂದರೆ ಇದು ನಿಮ್ಮದೇ ಧ್ವನಿ, ನಿಮ್ಮದೇ ಶಕ್ತಿ. ಇಲ್ಲಿ ಒಬ್ಬರು ಅನಂತಕುಮಾರ್ ಹೆಗಡೆಗೆ ಒಬ್ಬ ಹುಚ್ಚ ಅಂತ ಹೇಳಿದ್ದಾರೆ. ಅದು ಚಿತ್ರದುರ್ಗ ಕಾರ್ಯಕ್ರಮದಲ್ಲಿ MLC ರವಿಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಅನಂತಕುಮಾರ್ ಹೆಗಡೆಯವರು ಸಂವಿಧಾನದ ಬದಲಾಯಿಸ್ತೇನೆ ಎಂದು ಹೇಳಿದಾಗ ಇಡೀ BJP ತಲೆಗೆ ಕಟ್ಟಿ ಕಾಂಗ್ರೆಸ್ ಪ್ರಚಾರ ಮಾಡಿತ್ತು. ಸಂಘ ಪರಿವಾರ ಸಂವಿಧಾನ ಬದಲಾಗುತ್ತದೆ ಎಂದು ಹೇಳಿದರು. ಆದರೆ ಸಂಘ ಪರಿವಾರ ಅನಂತಕುಮಾರ್ ಹೆಗಡೆಯನ್ನೇ ಬದಲಾಯಿಸಿದೆ. ಗೋವಿಂದ್ ಕಾರಜೋಳ ಅವರು ಹೇಳಿರ್ತಕ್ಕಂಥದ್ದು. ಅಂದರೆ ಇಲ್ಲಿ ಸಂವಿಧಾನವನ್ನು ಬದಲಾವಣೆ ಮಾಡಲಿಕ್ಕೆ ಯಾರ ಕೈಲೂ ಚಾನ್ಸೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಇದು ಇಡೀ ಪ್ರಪಂಚವೇ ಒಂದು ಕಡೆ ಆದರೆ ಭಾರತದ ಸಂವಿಧಾನದ ಶಕ್ತಿನೇ ಬೇರೆ. ಹಾಗಾಗಿ ಬದಲಾವಣೆ ಎಂಬ ಪದ ಸಂವಿಧಾನಕ್ಕೆ ಬರಲ್ಲ. ಸರ್ಕಾರದಲ್ಲಿರ್ತಕ್ಕಂಥ ಕೆಲವು ಈಗೇನು ಮಾಡ್ಕೊತಾ ಇದ್ದಾರಲ್ಲ, ಯಾವುದೇ ಒಂದು ಡಿಸಿಷನ್ ಇಲ್ದಂಗೆ ಅವರವರ ಪೇಮೆಂಟ್ಗಳನ್ನು ಗೌರವಧನ ಅಂತ ನೋಡ್ರಿ, ಈ MLAಗಳಿಗೆ, MP ಗಳಿಗೆ, ಮಿನಿಸ್ಟ್ರುಗಳಿಗೆ, MLCಗಳಿಗೆ ಸಂಬಳ ಕೊಡ್ತೀವಲ್ಲ ನಾವು, ಅವನ್ನೆಲ್ಲ ಮಾಡ್ಕೊಳ್ತಾರಲ್ಲ. ಹಂಗಾಗಿ ಅವರಿಗೆ ಸಂವಿಧಾನ ಅಂದ್ರೇನು, ಸಂವಿಧಾನದ ಬದಲಾವಣೆ ಅಂದ್ರೆ ಏನು ಅಂತ ಗೊತ್ತಿಲ್ಲ ಅಂತ ಅನಿಸುತ್ತೆ. ಅದಕ್ಕೆ ಈ ಅನಂತಕುಮಾರ್ ಹೆಗಡೆಗೆ ಹುಚ್ಚ ಅಂತ ಹೇಳಿರೋದ್ರ ತಪ್ಪೇನಿಲ್ಲ. ರವಿಕುಮಾರ್ ಅವರು ಆದಷ್ಟು ರಾಜಕಾರಣಿಗಳು ಅರ್ಥ ಮಾಡ್ಕೊಳ್ರಿ. ಎಲೆಕ್ಷನ್ ಹತ್ರಕ್ಕೆ ಬಂತು, ಈಗ ಜನರು ಮೊದಲ ರೀತಿ ಇಲ್ಲ. ಯಾರು ಯಾವ ಸಮಯದಲ್ಲಿ ಯಾವಾಗ ಯಾರಿಗೆ ಓಟ್ ಹಾಕ್ತಾರೆ ಅಂತಲೇ ಗೊತ್ತಿಲ್ಲ ಬಹಳ. ಯಾಕಂದರೆ ಸಾಮಾಜಿಕ ಜಾಲತಾಣಗಳು ನಿಮ್ಮ ಬೇಳೆಗಳನ್ನು ಬೇಯಿಸ್ಕೊಳ್ಳೋಕೆ ಬಿಡೋದಿಲ್ಲ. ಹಾಗಾಗಿ ಈ ಹುಚ್ಚ ಯಾಕೆಂತೇಳಿದ್ರೆ, ಇವತ್ತು ಜನಸಾಮಾನ್ಯರ ಬಾಯಲ್ಲಿ ಬರ್ತಕ್ಕಂಥವು ಸಂವಿಧಾನದ ಒಳಗಡೆ, ಅಂದರೆ ಈ ಅಧಿವೇಶನದ ಒಳಗಡೆ ಪ್ಯಾಂಗ್ಯ ಮಾಂಗ್ಯ, ಈ ಹಳ್ಳಿ ಭಾಷೆಯಲ್ಲಿ ಬೈತಾರೆ ನೋಡು, ಆ ರೀತಿಯಾಗಿ ಸಂವಿಧಾನದ ಒಳಗಡೆ, ಈ ಅಧಿವೇಶನದ ಒಳಗಡೆ ಮಾತಾಡೋ ಅಂಥ ಮಟ್ಟಕ್ಕೆ, ಕೀಳುಮಟ್ಟಕ್ಕೆ ಇಳಿದ್ಬಿಟ್ಟಿದ್ದಾರೆ MLAಗಳು, MP ಗಳು, MLCಗಳು. ಇದಿಷ್ಟು ನಿಮ್ಮ ನ್ಯೂಸ್. ಇದು ನಿಮ್ಮದೇ ಧ್ವನಿ, ನಿಮ್ಮದೇ ಶಕ್ತಿ. ನಮಸ್ಕಾರ.